ಹೋಣ. ಸಂಬಿ ಫುಲ್ ಒಂದು ರೇವಡಿ, ಫುಲ್ ರೇವಡಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಟೈಮ್ ಈಗ 7:15 ಆಗ್ತಾ ಬರ್ತಾ ಇದೆ. ಸುಮ್ಮನೆ ಹಂಗೆ ಒಂದು ಮನೇಲಿ ಕೂತಿ ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಸ್ಪಿನ್ ಹೋಗೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ನಾನು ನಮ್ಮ ಹುಡುಗ. ಸೊ ವಿಷಯ ಏನಂದರೆ ಅವನು ಒಂದು ಬೂಸ ತೊಗೊಂಡಿದ್ದಾನೆ, ಜೆಂಟು. ಸೊ ಆ್ಯಕ್ಚುಲಿ ನಂದು ಹಳೆ ಯೂಟ್ಯೂಬ್ ಚಾನಲಲ್ಲೆಲ್ಲ ತೋರಿಸಿದೆ ಅನಿಸುತ್ತೆ. ಆ್ಯಂಡ್ ಯಾವತ್ತೂ ಅದನ್ನ ರಿವ್ಯೂ ಮಾಡೋದು, ಟೆಸ್ಟ್ ಡ್ರೈವ್ ಮಾಡೋದು ಅಂದರೆ ಮಾಡಿ ವೀಡಿಯೋ ಮಾಡಿ ಹಾಕಿರಲಿಲ್ಲ ನಾನು. ನಾರ್ಮಲ್ ಒಂದು ಬೂಸ ಇದ್ದಾಗ ಓಡಿಸಿದ್ದೆ, ಬಟ್ ಅದನ್ನು ಕೊಟ್ಬಿಟ್ಟು ಈಗ ಜೆಂಟು ಬೂಸ ತೊಗೊಂಡಿದ್ದಾನೆ. ಸೊ ಈಗ ತೊಗೊಂಡಿರೋ ಬೂಸನ ನಾನು ಓಡಿಸೂ ಇಲ್ಲ, ನೋಡೂ ಇಲ್ಲ, ಫೋಟೋನಲ್ಲಿ ನೋಡಿದೆ. ಸೊ ಅದಕ್ಕೆ ಈಗ ಒಂದು ಸುಮ್ಮನೆ ಹಂಗೆ ಒಂದು ನೋಡಿಕೊಂಡು ಒಂದು ರೈಡ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಈಗ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಏನು ಸಿನ್ಸು ಗೊತ್ತಿಲ್ಲ, ಇನ್ನೂ ಎಕ್ಸ್ಟ್ರಾ ಗಾಡಿಗಳು ಆ್ಯಡ್ ಆಗುತ್ತೆ ಅಂತ ಅಂದಿದ್ದ ಅವನು. ನೋಡಬೇಕು ಯಾವ ಥರ ಗಾಡಿಗಳು ಆ್ಯಡ್ ಆಗುತ್ತೆ, ಏನು ಕತೆ ಅಂದ್ಬಿಟ್ಟು. ಸೊ ಈಗ ನಾನು ಅವನು ಇಲ್ಲಿ ಕಾಮಾಖ್ಯ ಸಿಗ್ನಲ್ ಹತ್ರ ಮೀಟಪ್ ಆಗಿಬಿಟ್ಟು ಅಲ್ಲಿಂದ ಬೇರೆ ಹುಡುಗರ ಜೊತೆ ಗ್ರೂಪ್ ಅಪ್ ಆಗಿ ಹೋಗ್ತೀವಿ. ಎಲ್ಲಿ ಏನು ರೈಡ್ ಏನು ಕತೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಎಲ್ಲಿದೆಯಾ ಈಗ ನೀನು ಕರೆಕ್ಟಾಗೆ? ಹಾಂ ಹಾಂ, ಹೌದಾ? ನೆಕ್ಸ್ಟ್ ಸಿಗ್ನಲ್ಗೆ ಬಾ. ನನಗೆ ಈ ಸಿಗ್ನಲ್ ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಸಿಗ್ನಲ್ ಅದೇನೆ ನನಗೆ. ಹಾಂ, ಈಗ ಬಿಗ್ ಬಜಾರ್ ಹತ್ರ ಹೋಗ್ಬೇಕು ತಾನೆ? ಅಲ್ಲ, ಯಾವ ರೈಟ್ ಹೇಳು? ನಾನು ಈಗ ಆಲ್ರೆಡಿ ನಾನು ಕ್ರೋಮಾ ಹತ್ರನೇ ಇದ್ದೀನಿ. ಹಾಂ ಸರಿ, ಕ್ರೋಮಾಯಿಂದ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಇರ್ತೀನಿ, ಬಾ. ಹ್ಞೂ, ಈಗ ಸಿಗ್ನಲ್ ಹತ್ರ ಇದ್ದೀನಿ. ಅಣ್ಣಂಗೆ ಹೆವಿ ಟ್ರಾಫಿಕ್ಕು, ಅದಕ್ಕೆ ಒಳಗಡೆಯಿಂದ ಬಂದವನೆ. ಆ್ಯಕ್ಚುಲಿ ಗಾಡಿ ನಾನು 3 ಡೇಸಿಂದ ಎತ್ತಿರಲಿಲ್ಲ, ಆಲ್ರೆಡಿ ಬ್ಯಾಟ್ರಿ ಡೌನ್ ಆಗಿ ಹೋಗಿದೆ. ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಹಂಗೆ ಸ್ಟಾರ್ಟಲ್ಲೇ ಬಿಟ್ಟಿರಬೇಕು. ಏನೋ ಅಪ್ಪ, ಜಾಸ್ತಿ ಓಡಿಸ್ತಾರೆ ಬಿಟ್ರೂ ಈ ಥರ ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ ಗೈಸ್. ಈಗ ಒಂಥರ ಯಾವ ಥರ ಆಗೋಗಿದೆ ಅಂದರೆ, ಯಾವುದೇ ಒಂದು ಇದು ಒಂದು ಟ್ರಕ್ ಹೋಗಲಿಲ್ಲ, ಈಚರ್ ಗಾಡಿ ಹೋಗಲಿ, ಸೂಪರ್ ಬೈಕೇನೆ ಅಂದ್ಕೊಂಡ್ಬಿಡ್ತೀನಿ. ಆ ಲೆವೆಲ್ಗೆ ಸೂಪರ್ ಬೈಕ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಅದೆಲ್ಲ ಒಂಥರ ಫೀಲಿಂಗ್ಸ್. 3, 4 ಈಗ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತಿರ್ಬೇಕು ಅಣ್ಣ ಬರೋವರೆಗೂ. ಹೆವಿ ಲೇಟ್ ಮಾಡ್ತಾರಪ್ಪ. ಎಂಥ ಕಿತ್ತೋದು ನನ್ನ ಮಕ್ಕಳು ಇರ್ತಾರಂದರೆ, ವರ್ಷಲ್ಲೇ ನನ್ನ ಮಕ್ಕಳ್ರಪ್ಪ. ಸಿಗ್ನಲ್ಲು ಹಾಗೈತೆ, ಬಟ್ ಸ್ಟಿಲ್ ಬಂದ್ಬಿಟ್ಟಿದ್ದಾನೆ. ಹೋಣ ಭಯ್ಯ, ಫುಲ್ ಜಿಗಿ ಫುಲ್ ಜಿಗಿ ಬರೀ ಈಗ ಶೂಟ್ ಹಾಕ್ರಿ. ಸಂಬಿ ಫುಲ್ ಒಂದು ರೇವಡಿ, ಫುಲ್ ರೇವಡಿ. ಈ ನನ್ನ ಮಗನ ಜೊತೆ ಬಂದ್ರೆ ಈಗ 60 ರೂಪಾಯಿ ಇಟ್ಕೊಂಡು ಹಿಂಗೆ ಹೋಗಕ್ಕಾಗುತ್ತೆ. ಅದಕ್ಕೂ ಇದಕ್ಕೂ ಸೌಂಡೇ ಮ್ಯಾಚ್ ಆಗ್ತಾ ಇಲ್ಲ. ಕ್ರೇಜಿ. ಅವನು ಇದು ಮಾಡ್ಬೇಕಾದ್ರೆ ನಾನು ಫುಲ್ RPM ಅಲ್ಲೇ ಇಟ್ಟಿರ್ಬೇಕು. ಬಟ್ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಬಾಂಬ್ ಗಾಡಿ. ಏನು ಇದೇ ಇಲ್ಲ, ಅವನು ಜೆಂಟ್ರಿ ಕೊಟ್ಬಿಟ್ಟು ಜೆಂಟು ತಗೊಳ್ಳೋ ಇದರಲ್ಲಿ.
ಸೌಂಡ್ ಕೇಳ್ತಾ ಇದ್ರೇ ಮಸ್ತಿದೆ. ನೆಕ್ಸ್ಟ್ ಲೆವೆಲ್. ಹಾಂ ಯಾವ್ದಾ ನಡಿ. ಲೊಕೇಶನ್ ಇಲ್ಲ, ನೋಡಿಲ್ಲ. ಇದನ್ನ ಹಾಕೊಂಡ್ರೆ ಏನು ಕೇಳಿಸೋದೇ ಇಲ್ಲ ಗೈಸ್. ಅಣ್ಣ ನೆಕ್ಸ್ಟು ಬ್ರಾಕ್ಸ್ ಇಳಿಸ್ತಾ ಇದ್ದಾನೆ. ಸಾವುಕಾರ ಮಂದಿ ಇಂಥ ಸಾವುಕಾರ ದೋಸ್ತಿಂದ ನಾವು ಇಂಥ ಗಾಡಿಗಳು ನೋಡೋಕ್ಕೆ ಸಾಧ್ಯ ಅಲ್ವಾ ಬೈ? ನಿಮ್ಮ ಆಶೀರ್ವಾದ ಕಂಡ್ರಿ ಪ್ರತಿಭಾಸ್ ಅವರೇ. ಏನು ಆಶೀರ್ವಾದ? ಬ್ರಿಡ್ಜ್ ಮೇಲೆ ಎಷ್ಟು? ಹಾಂ, ಬ್ರಿಡ್ಜ್ ಹಾಂ, 100% ಮೇಲೆ ಹೋಗ್ಬೇಕು. ಒಂದು ನಿಮಿಷ ಕೊಡಿಲಿ, ಟ್ರಾಫೇ ಆಗೋಯ್ತು. ರೆಕಾರ್ಡಿಂಗಲ್ಲಿದೆಯಾ? ರೆಡ್ ಲೈಟ್ ಬರ್ತಿದೆ, ಬ್ಲಿಂಕ್ ಆಗ್ತಾ ಇದೆ ತಾನೇ? ಬೇಗ ಕಾಯ್ತವ್ರೆ. ಇದು ಗೊತ್ತಾಯ್ತು, ಗೊತ್ತಾಯ್ತಾ? ಗೊತ್ತಾಯ್ತು. ಭೂಪೇಶ್ ರೆಡ್ಡಿ ಮನೆ ಹತ್ರ. ಅಂದರೆ 2 ರೋಡ್ ಇನ್ನೂ ಹಿಂದೆನೆ. ಆ ಸೈಡ್ ಕರ್ಕೊಂಡು ನೆಕ್ಸ್ಟ್ ಲೆವೆಲ್ ಪಾಪ್ಸ್ ಅನ್ಕೊಳ್ಳಿ ಗೈಸ್. ಅವನೇನು ಬೂಸ ಅನ್ಕೊಳೋಣ, ADV ಅನ್ಕೊಳೋಣ, ಒಂದೂ ಗೊತ್ತಾಯ್ತಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಇದು ಮಾತ್ರ. ಈ TVR ಜಾಸ್ತಿ ಲೌಡು ಇಲ್ಲ, ಈ ಕಡೆ ಜಾಸ್ತಿ ಮೈಲ್ಡು ಇಲ್ಲ. ಸೀದಾ ಕಣೋ, ಸೀದಾ. ಈ ಹೆಣ್ಮಕ್ಳಿಂದ ಸಂಬಿ ಹೆಣ್ಮಗು ಯಪ್ಪ, ಹಾರ್ಟ್ ಅಟ್ಯಾಗೇ ಬರ್ಸ್ಬಿಡ್ತಾರೆ ಇವ್ರುಗಳು ಹೆಣ್ಮಕ್ಳಿಂದ ಹೋದ್ರೆ. ವೇಟಿಂಗ್ ಫಾರ್ ಬ್ರಾಕ್ಸ್ ಫುಲ್ ಸಿಸ್ಟಮ್. ಸೊ ಇದರಲ್ಲೂ TBR ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇರೋದು, ಡ್ಯುಯಲ್ ಟಿಪ್ಪು. ಒಂದು ಟಾರ್ಕ್ ಮಾನ್ಸ್ಟರ್ ಹೇಳ್ಕೊಂಡು ಹೋಗ್ತಾವನೆ. ನಮ್ದು R15 1:10. ಹೊಡಿ ಹುಷಾರಾಗೋಡಿ, ಆಟೋದವರು ಎದುರುಗಡೆ ಬರ್ತಾರೆ.
ನೀನು ಹೋಗ್ತಲ್ಲ, ನಮಗೂ ಹೋಗಕ್ಕೆ ಬಿಡ್ತಲ್ವಲ್ಲ ಅಣ್ಣ. ನೆಕ್ಸ್ಟ್ ಲೆವೆಲ್ ಪಬ್ಲಿಕ್ ರಿಯಾಕ್ಷನ್. ಅಲ್ಲಿ ಮಸ್ತಾಗಿ ಗಾಬರಿ ಆದರು. ಹಾಂ, ನೀನು ಯಾವಾಗ ಹಾಕ್ಸೋದು? ಅಲ್ಲಿ ಮುಂದೆ ಲೆಫ್ಟು. ಬಾ 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 ಬಾ. ಒಂಥರ ಫೀಲ್ಸು ಫುಲ್ ಎಕ್ಸೈಟೆಡ್. ಉಗಿರಿ ಮಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಇಲ್ಲಿ ರೈಟು. ಒಳ್ಳೊಳ್ಳೆ ಪಬ್ಲಿಕ್ ರಿಯಾಕ್ಷನ್ ಕಂಟೆಂಟು. ಸಂಬಿ ಸೀದಾ ಹೊಡಿಯ. ಈ ರೈಟ್ ಎತ್ಕೋ. ಗೈಸ್ ಲಿಟ್ರಲಿ ಜೆನ್ 3ಗಿಂತ ಜೆನ್ 2ನೇ ಇಷ್ಟ ಆಗೋಯ್ತು. ಹೆವಿ. ಫುಲ್ ಸೀನ್ಸ್ ಕ್ರೇಜಿ ಸೀನ್ಸ್ ಅನ್ಕೊಳ್ರಿ.
ಕಾಫಿ ಶಾಪಾ? ಕ್ರೇಜಿ ಸೂಪರ್ ಬೈಕ್ ಲೈನಪ್ಸ್ಗಳಿದೆ. ಕ್ರೇಜಿ ಲೈನಪ್ಸು. ಬೂಸಾ S1000 R1. ಹಾಯ್ ಬ್ರೋ, ಪ್ರಜ್ವಲ್. ಓ ವ್ಲಾಗರಾ? ಹಾಂ ಬ್ರೋ. ಆರಾಮ ಏನು ಹೇಳ್ತೀಯ ನೋಡು. You ain't stopping me.